ಅಯ್ಯೋ ಮಾದಪ್ಪನ ಮನೆನೇ ಹೊಡೆದೈತಲ್ಲ. ಶಿವ ತಂಗಿ ಜೀವನ ತವ್ರ ಮನೇಲೆ ಇರುವಂಗೆ ಆಗೋಯ್ತು. ಅಷ್ಟೆಲ್ಲ ಆಸೆ ಇಟ್ಕೊಂಡು ತಂಗಿನ ಬೆಳೆಸಿದ್ದ, ಆದರೆ ಮಾದಪ್ಪನ ಮಗ ಎಲ್ಲ ಮಣ್ಣು ಮಾಡಿಬಿಟ್ಟ. ಪಿಂಕಿ ನಿಂತ್ಕ ಪಿಂಕಿ. ಪಿಂಕಿ ಬೇಜಾರು ಮಾಡ್ಕೋಬೇಡ, ನೀನು ಪಾಪ ಮಾಡ್ಕೋಬೇಡ. ಅಲ್ಲ ನೀನು ಹತ್ರ ನಂಗೂ ಒಳ್ಳೆ ಬರ್ತದೆ. ಇದಕ್ಕೇನಾರ ಬ್ಯಾರೆ ಐಡಿಯಾ ಮಾಡೋಣ. ಅಪ್ಪನ ನೀನು ನೀನೊಬ್ಬ ಅಪ್ಪನ? ನನ್ನ ಜೀವನನೇ ಹಾಳಾಗ್ತಿರ್ಬೇಕಾದ್ರೆ ಬೇರೆ ನೋಡಿ ಮಾಡೋಣ ಅಂತಿದ್ಯಲ್ಲ. ನಾನೇನ್ ಸೀನನ್ ಲವ್ ಮಾಡಿ ಮೈ ಪರ್ಚ್ಕೊಂಡು ಗಾಯ ಮಾಡ್ಕೊಂಡು ಅವನ ಜೊತೆ ಮದ್ವೆ ಮಾಡ್ಸು ಅಂತ ಕೇಳಿದ್ನಾ? ನನಗೆ ಸೀನಾ ಮುಖ್ಯನೇ ಅಲ್ಲ, ನನಗ್ ಬೇಕಾಗಿರೋದು ಅವ್ರ ಅಪ್ಪನ ಆಸ್ತಿ. ಅವನು ಮದ್ವೆ ಆಗಿ ಜಮೀನ್ದಾರನಿಯಾಗಿ ಮೇರಣ ಅಂತಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟೆ, ಸರ್ವನಾಶ ಆಗೋಯ್ತು. ಏನ್ ಮಾಡ್ಲಿ ಹೇಳು. ಹೇಳ್ತೀನಿ, ಏನಾರ ಮಾಡೋಣ ಇದಕ್ಕೆ. ನನ್ನ ಮಾತು ಕೇಳು ಬಂಗಾರ. ಪಿಂಕಿ ಇಂಥ ನೀಚ ಬುದ್ಧಿ ಹಿಡ್ಕೊಂಡು ಸೀನನ್ನು ಕೆಡವಾಕಿಲ್ಲ. ಇಲ್ಲ, ಯಾವ ಕಾರಣಕ್ಕೂ ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಮೊದಲು ನನ್ನ ಸೊಸೆನ ಮನೆ ಕರ್ಕೊಂಡು ಬರ್ತೀನಿ, ಆಮೇಲೆ ಇದಕ್ಕೆ ಒಂದು ಸರಿಯಾದ ತೀರ್ಮಾನ ತಗೊಳ್ತೀನಿ. ಬಿಡಲ್ಲ ನಾನು. ನಮ್ಮನೆ ಫಂಕ್ಷನ್ನಾಗೆ, ಮದುವೆನಾಗೆ, ಮತ್ತೊಂದ್ರಾಗೆ ಆ ಹುಡುಗಿ ಯಾವಾಗಲೂ ಕಾಣಿಸ್ತಾ ಇಲ್ಲ. ಸೀನನ್ ಜೊತೆನೇ ಕಾಣಿಸ್ತಾ ಇಲ್ಲ. ಅವಾಗೆಲ್ಲ ನಮ್ಮ ಗುಂಡು ನಗು ಈಟೀಟೆ ಕಮ್ಮಿ ಆಗೋದು. ನಾನು ನೋಡಿಲ್ಲ ಅನ್ಕೊಂಡಿದ್ದೀನವ, ಇದೇ ಕಣ್ಣಾಗೆ ನೋಡಿ. ಅದಕ್ಕೆ ಸರಿಯಾಗಿ ಯಾವಾಗ ಮೊನ್ನೆ ಟೇಸನ್ನಾಗೆ ನಮ್ಮ ಗುಂಡು ಮ್ಯಾಕೆ ಸೀನಾ ಕೈ ಮಾಡ್ಬಿಟ್ಟ ಅಂತ ಕೇಳ್ಬಿಟ್ನೋ, ನಮ್ಮ ಗುಂಡು ಆ ತಮಾಸೆಗೆ ಅಂತ 7 ಗಂಟೆ ನಾನು ಮೃಗಾನೇ ಆಗಿದೆ, ಮದಪಣ ಮೃಗಾನೇ ಆಗಿದೆ. ನೆನ್ನೆ ಗಂಟನು ನಮ್ಮ ಸೀನಂಗೆ ಹೊಡೆದ್ಬಿಟ್ನಲ್ಲ, ನನ್ನ ತಂಗಿ ಗಂಡನಿಗೆ ಕೈ ಮಾಡ್ಬಿಟ್ನಲ್ಲ ಅಂತ ನಾನು ಏಟ್ ನೊಂದ್ಕೊಂಡಿದ್ದೀನಿ. ನಿದ್ದೆನಾಗಲ್ಲ ಎದ್ದು ಕೂತ್ಕೊತಿದ್ದೆ. ಇವನ್ ಹೊಡೆದ್ಬಿಟ್ಟೆ ಅಂತ ನಾನು ಏಟ್ ನೊಂದ್ಕೊಂಡಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತು ಮಾದಪ್ಪಣ, ನನಗೊಬ್ಬನಿಗೆ ಗೊತ್ತು. ಮಾತಿನ ಮಧ್ಯೆ ಇದೊಂದನ್ನ ಹೇಳೋದ್ ಮರ್ತ್ಬಿಟ್ಟೆ. ಆ ಹುಡುಗಿ ಹೆಸರು ಪಿಂಕಿ ಅಂತ. ಇವಳು ನನ್ನ ಫ್ರೆಂಡು ಪಿಂಕಿ ಅಂತ.